ಇವ್ರು ಯಾರಪ್ಪ ಇವರು ಇಂಡಿಯಾದಲ್ಲಿ ಅಮೇರಿಕಾ ಇವರು ಫ್ಯಾನು. ಕ್ಯಾ ಪ್ರೀಮಿಯರ್ ಪದ್ಮಿನಿ ಕಾರ್ ನೋಡಿ ಗೈಸ್, ವಿಂಟೇಜ್ ಕಾರು. ಬೆಳಗ್ಗೆ ಬೆಳಗ್ಗೆ ಸಿ ಟೈಪ್ ಚಾರ್ಜರ್ಗಳು ಸಿಗ್ತವೆ. ಎರಡನೇ ಸಿ ಟೈಪ್ ಚಾರ್ಜರು. ಬೆಲೆ ಹಾಲು ಕೊಡ ಅಂತವ ಏನು? ಹೌದು ಹೌದು, ಹಾಲು ಕೊಡ ಹಸುಗಳೇ. ಬಾಬಾ ಯಾವ ತಳಿ ಇದು? ಹರಿಯಾಣದ್ದಿರಬೇಕು. ಹೈಯೆಸ್ಟ್ ಮೌಂಟೇನ್ ಡೆಲ್ಲಿಲಿ ಇರೋದು ಅಂದರೆ ಇದೇ ಬೆಟ್ಟ, ಆದರೆ ಕಸದ್ದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಇವತ್ತು ನನ್ನ ಲಡಾಖ್ ಸೋಲೋ ಟ್ರಿಪ್ನ 5ನೇ ದಿನ. ನಿನ್ನೆ ಮಥುರಾಗೆ ಬಂದು ಶ್ರೀಕೃಷ್ಣ ದರ್ಶನ ಮಾಡಿ ಚೆಕ್ಕಿನ್ ಆಗಿ ಹೋಗಿ ರೆಡಿಯಾಗಿ ಶ್ರೀಕೃಷ್ಣ ದರ್ಶನ ಮಾಡಿ ಒಳ್ಳೆ ದರ್ಶನ ಆಯಿತು. ತುಂಬ ಖುಷಿ ಆಯಿತು ಬಂದಿದ್ದಕ್ಕೂ. ಸಿಟಿ ಔಟ್ಸ್ಕರ್ಟಲ್ಲಿ ರೂಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ನ ಚೇಂಜ್ ಮಾಡಿ ಸಿಟಿ ಒಳಗಡೆ ಟೆಂಪಲಿಂದ ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ರೂಮ್ ಮಾಡಿದೆ, ಶ್ರೀನಾಥ್ ಪ್ಯಾಲೇಸ್ ಅಂತ. ಸೂಪರ್ ಆಗಿದೆ ರೂಮು, ಹೋಟೆಲು ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ಅಲ್ಲಿಂದ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ರಾತ್ರಿ ಎಲ್ಲ ಸ್ವಲ್ಪ ಡೇಟಾ ಟ್ರಾನ್ಸ್ಫರ್ ಮಾಡಿ ಮಲಗೋಷ್ಟರಲ್ಲಿ ಲೇಟಾಗಿತ್ತು. ಹಾಗಾಗಿ ಲೇಟಾಗಿ ಎದ್ದೆ. ಆಲ್ರೆಡಿ 8 ಗಂಟೆ ಆಗ್ತಾಯಿದೆ ಇವತ್ತು. ನಿನ್ನೆ ಅಟ್ಲೀಸ್ಟ್ 7:30 ಬಿಟ್ಟಿದ್ದೆ, ಇವತ್ತು 8 ಗಂಟೆ ಆಗ್ತಾಯಿದೆ. ಇವತ್ತಿನ ಟಾರ್ಗೆಟ್ ಬಂದು ಜಲಂಧರು, ಪಂಜಾಬಲ್ಲಿ. ಇಲ್ಲಿಂದ 524 ತೋರಿಸ್ತಾ ಇದೆ, ಬಟ್ ಗೂಗಲಲ್ಲಿ ಒಂದು 550 ಆಗುತ್ತೆ. ಒಂದು 12 ಅವರ್ ಬೇಕು. 8 ಬಿಟ್ಟರೆ ಒಂದು 8ಕ್ಕೆ ಹೋಗ್ತೀನಿ. ಬ್ರೇಕ್ಸ್ ಎಲ್ಲ ತಗೊಂಡು ಪರವಾಗಿಲ್ಲ. ಬೇರೆ ಇನ್ನೇನು ಎಕ್ಸ್ಟ್ರಾ ಕೆಲಸ ಇಲ್ಲ ಇವತ್ತು. ನಿನ್ನೆ ಥರ ಯಾವುದು ಟೆಂಪಲ್ಗೆ ಹೋಗಬೇಕು, ದೇವ್ರ ದರ್ಶನ ಮಾಡಬೇಕು ಅನ್ನೋದು ಯಾವುದು ಕೆಲಸ ಇಲ್ಲ ಅಂತ ಹೇಳಿದ್ರೆ 8 ಗಂಟೆಗೆ ರೀಚ್ ಆದರೂ ಸಾಕು, ಆರಾಮಾಗಿ ಹೋಗ್ಬೋದು. ಆನ್ ದ ವೇ ಎಲ್ಲರೂ ಬುಕ್ ಮಾಡ್ಕೊತೀನಿ ಹೋಟೆಲ್ ನಿನ್ನೆ ಥರನೇ. ಬನ್ನಿ ಹೋಗೋಣ, ರೋಡ್ಗಿಳಿಯೋಣ. ರೋಡಲ್ಲಿ ಏನಾಗುತ್ತೆ ನೋಡೋಣ. ಓಕೆ ಫ್ರೆಂಡ್ಸ್, ಹೊರಟಿದ್ದೀನಿ. ಫುಲ್ಲು ಮೋಡ ಕವಿದ ವಾತಾವರಣ. ಮಳೆನೇ ಸಣ್ಣಗೆ ಅನ್ನಿತಾ ಇದೆ. ಬಟ್ ವೆದರ್ ಫೋರ್ಕಾಸ್ಟ್ ನೋಡಿದೆ, ಮಥುರಾ ಸಿಟಿ ದಾಟಿದ ಮೇಲೆ ಏನು ಮಳೆ ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಏನು ರೈನ್ ಬೇರೆ ಏನು ಹಾಕ್ಕೊಂಡಿಲ್ಲ. ಇಲ್ಲೇ ಸೈಡ್ ಬ್ಯಾಗಲ್ಲಿ ಇದೆ, ಈಸಿ ಆಕ್ಸೆಸ್ಗೆ ಇಟ್ಕೊಂಡಿದ್ದೀನಿ. ಬಟ್ ಹಾಕ್ಕೊಳ್ಳೋದು ತುಂಬ ಹಿಂಸೆ ರೋಡಲ್ಲಿ. 2 ಸಲ ಆಗಿದೆ, ನಿನ್ನೆ ಮೊನ್ನೆಯಿಂದ. ಸಿಕ್ಕಾಬಿಟ್ಟೆ ರಿಸ್ಕು, ಎಸ್ಪೆಷಲಿ ಗಾಳಿ ಬೀಸ್ತಾ ಇದ್ರೆ. ಓಕೆ, 75,985. ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಕೀ ಹಾಕಬೇಕು, ಅದನ್ನು ಮರ್ತೋಗಿದ್ದೀನಿ ನಾನು ಹಂಗೂ ಪ್ಲ್ಯಾನ್ ಮಾಡಿದೆ ರೂಮಲ್ಲೇ ಅಟ್ಲೀಸ್ಟ್ ರೈನ್ ಪ್ಯಾಂಟ್ ಹಾಕೊಂಬಿಡೋಣ, ಜಾಕೆಟ್ ಬೇಕಾದ್ರೆ ಯಾವಾಗಾರು ಹಾಕ್ಕೊಬೋದು ಅಂತ. ವೆದರ್ ಫೋರ್ಕಾಸ್ಟ್ ನೋಡಿದ್ಮೇಲೆ ಬೇಡ ಅಂತ ಹೊರಟಿದ್ದೀನಿ. ಏನು ರೀಸನ್ ಅಂತ ಹೇಳಿದ್ರೆ, ಗಾಳಿ ಆಡಲ್ಲ ಪ್ಯಾಂಟುಗಳು ಹಾಕ್ಕೊಂಡ್ರೆ, ರೈನ್ ವೇರ್ ಹಾಕ್ಕೊಂಡ್ರೆ ಭಯಂಕರ ಹಿಂಸೆ. ನೀನೇ 446, 85, 86ಕ್ಕೆ 440 540 ಆಗ್ತಾಯಿತ್ತು. 539 ಕಿಲೋಮೀಟ್ರು. ಈ ದೇವಸ್ಥಾನದೆಲ್ಲ ಸುತ್ತಾಡಿ ಲೆಕ್ಕ ಹಾಕಿದ್ರೆ 670ಕ್ಕೆ ರಿಸರ್ವ್ ಇದ್ದಿತ್ತು. 770, 880, 970, 985. ಇನ್ನೇನು ಬೀಳ್ಬೋದು. ನೆಕ್ಸ್ಟ್ ಸ್ಟಾಪಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಓಕೆ, ಜೈ ಶ್ರೀಕೃಷ್ಣ. ಸ್ಟಾರ್ಟ್ ಮಾಡೋಣ ಗೈಸ್. ಭಗವಂತ ಕಾಪಾಡಪ್ಪ. ಮಳೆ ಬರ್ತಾಯಿದ್ರೂ ಹ್ಯೂಮಿಡಿಟಿ ತುಂಬ ಇದೆ. ಬೆಳಗ್ಗೆ ಸಿ ಟೈಪ್ ಚಾರ್ಜರ್ಗಳು ಸಿಗ್ತವೆ. ಎರಡನೇ ಸಿ ಟೈಪ್ ಚಾರ್ಜರು. ತಲೆ ಕೆಡಿಸ್ಕೊಂಬಿಡ, ಆರಾಮಾಗಿ ಹೋಗಿ ಬಿಟ್ಬಿಡು ಸಿ ಟೈಪ್ಗಳನ್ನೆಲ್ಲ. ಸಿ ಟೈಪ್ ಅಂದರೆ ಗೊತ್ತು ಅನಿಸುತ್ತೆ ನಿಮಗೆ ಮೋಸ್ಟ್ಲಿ. ಹೋಗ್ಬಿಡಪ್ಪ.
ಜೈ ಹನುಮಾನ್ಜಿಗೆ. ಗೈಸ್, ಫೈನಲ್ ಆಗಿ ಮಳೆ ಸ್ಟಾರ್ಟ್ ಆಯಿತು. ಒಂದು 5 ಕಿಲೋಮೀಟ್ರ್ ಬಂದಿದ್ದೆ ಅಷ್ಟೇ, ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ಗಾಡಿ ಪ್ಯಾಕ್ ಮಾಡ್ಬೇಕಾದ್ರೆ ಯಾರೋ ಹೇಳಿದ್ರು, ಕೇಳಿದೆ ಹೆಂಗಿದೆ ವೆದರು, ಮಳೆಗೆ ಬರುತ್ತಾ ಅಂತ. ಹಾಂ ಸರ್, ಮೋಸಮ್ ಆಯಿತು, ಈ ಥರ ಇದ್ದಿದ್ರೆ ವೆದರ್ ಇದ್ದರೆ ಮಳೆ ಬಂದೇ ಬರುತ್ತೆ ಅಂದರು. ಮನ್ಸು ಹೇಳ್ತು ಅಟ್ಲೀಸ್ಟ್ ರೈನ್ ಪ್ಯಾಂಟ್ ಅವರು ಹಾಕ್ಕೊಂಡೋಗು, ಜಾಕೆಟ್ ಯಾವಾಗ ಬೇಕಾದ್ರೂ ಹಾಕ್ಕೊಬೋದು ಅಂತ. ನಾವು ಈ ಥರ ಎಡವಟ್ಟು ಮಾಡ್ಕೊಳ್ಳೋದ್ರಲ್ಲಿ ವರ್ಲ್ಡ್ ಫೇಮಸ್ಸು. ನಮ್ಮ ಮನೇಲಿ ಗೊತ್ತು ನನ್ನ ಕರೆಯೋದೇ ಎಡವಟ್ಟು ಗಿರಾಕಿ ಅಂತ. ಹಂಗಾಗಿ ಹಂಗೆ ಬಿಟ್ಟೆ. ಒಂದು 5 ಕಿಲೋಮೀಟ್ರ್ ಬರೋ ಅಷ್ಟರಲ್ಲಿ ಮಳೆ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಮತ್ತೆ 1/4 ಅವರ್ ವೇಸ್ಟ್ ಮಾಡಿದೆ. ಎಲ್ಲ ಹಾಕ್ಕೊಳ್ಳೋಕ್ಕೆ, ಅದು ರೈನ್ ಪ್ಯಾಂಟ್ ಹಾಕ್ಕೊಳ್ಳೋಕ್ಕೆ ಎಳೆದಾಡಬೇಕು ನೆಲದಲ್ಲೆಲ್ಲ. ಅದನ್ನ ಅಲ್ಲೇ ಅದೇ ಗಲೀಜಾಗ್ಬಿಡುತ್ತೆ. ನಿನ್ನೆ ರಾತ್ರಿ ತೊಳೆದಾಕೊಂಡಿದ್ದೆ ರೂಮಲ್ಲಿ. ನಿನ್ನೆ ಸಾಯಂಕಾಲ ಮಳೆಗೆ ಅಂತ ಹಾಕ್ಕೊಂಡು ಅಲ್ಲೆಲ್ಲ ಗಲೀಜು ಮಾಡ್ಕೊಂಡು. ಸೊ ಫ್ರೆಂಡ್ಸ್, ಮಳೆ ಮುಗೀತು. ಏನು ಪ್ಲೈನ್ ಆಗಿದೆ ಆಕಾಶ ಎಲ್ಲ. ಸ್ವಲ್ಪ ಸ್ವಲ್ಪ ಮೋಡ ಇದೆ, ಬಟ್ ಮಳೆ ಮೋಡ ಅಲ್ಲ ಡೆಫಿನೆಟ್ಲಿ. ಹೆಚ್ಚು ಕಮ್ಮಿ 1 ಅವರ್ ರೈಡ್ ಸ್ಟಾರ್ಟ್ ಮಾಡು, 1 ಅವರ್ವರೆಗೂ ಮಳೆಯಲ್ಲೇ ಓಡಿಸ್ದೆ. ಈಗ ಮಳೆ ಕಮ್ಮಿ ಆಗಿದೆ. ಎಲ್ಲರೂ ನಾಷ್ಟಕ್ಕೆ ನಿಲ್ಲಿಸಿದಾಗ ಬ್ರೇಕ್ ತಗೊಂಡಾಗ ರೈನ್ ಕೋಟ್ ಪಿಚ್ ಹಾಕಬೇಕು. ಬಾಟಮ್ ಮಾತ್ರ ಹಂಗೆ ಬಿಟ್ಕೊತೀನಿ ಇವತ್ತು. ತೀರೆ ಏನಾದ್ರು ಮಧ್ಯಾಹ್ನ ಮೇಲೆ ಸ್ವಲ್ಪ ಹೀಟ್ ಜಾಸ್ತಿ ಆದರೆ ತಗೊಳ್ತೀನಿ. ಅಲ್ಲಿವರೆಗೂ ಹಂಗೆ ಇರಲಿ, ಬೆಳಗ್ಗೆ ಎಡ್ಬಟ್ಟು ಮಾಡ್ದಂಗೆ ಮಾಡ್ಕೊಳಕ್ಕೆ ಹೋಗಲ್ಲ. ಹೋಗ್ತಾ ಇದೆ ಸ್ಮೂತಾಗಿ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಒಂದು 75 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ 1.25 ಅವರಲ್ಲಿ. ನಾಟ್ ಬ್ಯಾಡ್ ಆ ಮಳೆ ಕಂಡೀಷನ್ಗೆ ಕಂಪೇರ್ ಮಾಡಿದ್ರೆ. ಒಂದು 100 ಕಿಲೋಮೀಟ್ರ್ ಹೊಡೆದ್ಬಿಟ್ಟು ಒಂದು ಬ್ರೇಕ್ ತಗೊತೀನಿ, ಅಷ್ಟನ್ನು ಮಾಡ್ತೀನಿ. ಲೈಟಾಗಿ ಹೊಟ್ಟೆ ಹಸು ಸ್ಟಾರ್ಟ್ ಆಗ್ತಾಯಿದೆ, ಇನ್ನು ಫುಲ್ ಅಷ್ಟಿಲ್ಲ. ನಿನ್ನೆ ವಿಚಾರಕ್ಕೆ ಬರೋದಾದರೆ, ರೂಮಿಂದ ಹೋಗಿ ಚೆಕ್ಕಿನ್ ಆದಮೇಲೆ ರೂಮಿಂದ ಹೋಗಿ ದೇವಸ್ಥಾನಕ್ಕೆ ಅಂತ ಹೊರಟೆ. ಅಲ್ಲೇ ರಿಸೆಪ್ಷನಲ್ಲೇ ಹೇಳಿದ್ರು 8:30 ಆಗಿತ್ತು. ಸರ್ 8:30ಗೆ ಕ್ಲೋಸು, ದರ್ಶನ ಸಿಕ್ಕಲ್ಲ, ಏನಕ್ಕೆ ಹೋಗ್ತೀರಾ ಅಂತ. ನಾನು ಬರೋದು ಬಂದೀನಿ, ಅಟ್ಲೀಸ್ಟ್ ಸಿಟಿನವರು ಸುತ್ತೀನಿ, ದರ್ಶನ ಆಗಲಿಲ್ಲ ಅಂತ ಹೇಳಿದ್ರು. ಆಚೆಯಿಂದ ನಾನು ಕೈ ಮುಕ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ. ಅಲ್ಲಿ ದೇವಸ್ಥಾನದ ಎಂಟ್ರಿ ಒಳಗಡೆ ಪೊಲೀಸ್ನವ್ರು ಇದ್ದರು, ಎಂಟ್ರಿ ಗೇಟ್. ಆಮೇಲೆ ಆ ರೋಡಲ್ಲಿ, ಆ ರೋಡ್ ಏನಿದೆ ದೇವಸ್ಥಾನದ ರೋಡಲ್ಲಿ ಗಾಡಿ ತಗೊಂಡೋಗ್ಬೋದು. ಹಂಗೆ ಪಾಸ್ ಆಗಿದ್ರೆ ಒಳಗಡೆ ಬಿಡೋಲ್ಲ, ಪಾರ್ಕಿಂಗ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಆ ಕಡೆ ಹೋಗ್ಬೇಕು ಅಂತ ಹೇಳಿದ್ರು. ಅದು ಹೆಚ್ಚು ಕಮ್ಮಿ ಒಂದು 1/2 ಕಿಲೋಮೀಟ್ರ್ ದೂರ. ಅಲ್ಲೋಗಿ ಪಾರ್ಕಿಂಗ್ ಮಾಡಿ, ಅದು ನೋಡಿದ್ರೆ ಪಾರ್ಕಿಂಗು ಒಳ್ಳೆ ತಿಪ್ಪೆ ಥರ ಐತೆ. ಪಾರ್ಕಿಂಗ್ ಅಂತ ಅನ್ಸಲ್ಲ. ಸುಮ್ಮನೆ ಅಲ್ಲಿ ನಿಲ್ಸ್ಬಿಟ್ಟು ಹೋಗಿ 9 ಗಂಟೆ ಆಗೈತೆ ಆಲ್ರೆಡಿ. ಅಲ್ಲಿ ನಿಲ್ಸ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಚೀಟಿ ಕೊಟ್ಟರು, ಅಫಿಷಿಯಲ್ ಆಗಿ ಇಲ್ಲ ಅಂತಲ್ಲ. ಚೀಟಿ ಕೊಟ್ಬಿಟ್ಟು ನಾನು ಹಂಗೂ ಕೇಳಿದೆ, ಸರ್ ಗಾಡಿ ಸೇಫಾ ಅಂತ ಹೇಳ್ಬಿಟ್ಟು. ಇಲ್ಲ ಸೇಫಾಗಿರುತ್ತೆ, ಒಟ್ಟು 9 ಗಂಟೆಗೆ ಬಂದು ತಗೊಂಡೋಗ್ಬಿಡು, ದೇವಸ್ಥಾನ ಮುಗಿತಿದ್ದಂಗೆ ಅಂದರು. ದೇವಸ್ಥಾನ ಕ್ಲೋಸ್ ಆಗ್ತಿದ್ದಂಗೆ ಅಂತ. ಬೇಗ ಹೋಗು ಅಂತ ಹೋದೆ. ಆ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ಅಲ್ಲಿ ಕೇಳಿದೆ ಎಷ್ಟೊತ್ತಿಗೆ ಹೆಂಗೆ ಎಂಟ್ರಿ ಅಂತ ಹೇಳ್ಬಿಟ್ಟು. ಇನ್ನೇನು ಗೊತ್ತಿಲ್ಲ ನನಗೆ, ಜನ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾಯಿದ್ರು. ಕೇಳಿದೆ ಅಲ್ಲಿ ಯಾರನ್ನ ಎಷ್ಟೊತ್ತಿಗೆ ಹೆಂಗೆ ಎಂಟ್ರಿ ಗೇಟ್ ಅಂತ ಹೇಳ್ಬಿಟ್ಟು. ಅವ್ರು ಯಾರೋ ಗೈಡ್ ಅಂತೆ. ಸರ್ ಇನ್ನೇನು 46 ಆಗಿದೆ, ಕರೆಕ್ಟಾಗಿ ಟೈಮು ತೋರಿಸ್ತಾ. 9 ಗಂಟೆ ಕ್ಲೋಸ್ ಆಗಿಬಿಡುತ್ತೆ, ರಶ್ ಇರುತ್ತೆ, ಹೋಗೋಕ್ಕಾಗಲ್ಲ. ನಿಮ್ಗೆ ಬೇಕಂದರೆ VIP ಎಂಟ್ರಿ, ಫ್ರೀ ಎಂಟ್ರಿ ಮಾಡಿಸ್ಕೊಡ್ತೀನಿ, ಹೋಗ್ತೀರಾ ಅಂತ. ಅಲ್ಲಿ ಆಚೆ ಕಡೆಯಿಂದ ಬೋರ್ಡ್ ಹಾಕಿದ್ರು, ಯಾರೂ ಈ ಥರ VIP ಎಂಟ್ರಿಗೆ ಇದಕ್ಕೋಸ್ಕರ ಯಾರಿಗೂ ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಕಾಸು ಕೊಡೋಕ್ಕೆ ಹೋಗ್ಬೇಡಿ ಅಂತ. ಅವರು ನನಗೆ ಅದೇನೋ ಪಾಂಪ್ಲೆಟ್ ತೋರಿಸಿದ್ರು, ನಾನು ಅಫಿಷಿಯಲಿ ಆ ಥರ ಇದು ಗೈಡ್, ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಅಂತ. ನಾನು ಅಲ್ಲೇ ಬೋರ್ಡ್ ವೇರ್ ಹಾಕಿದ್ರಲ್ಲ ಅಫಿಷಿಯಲ್ ಆಗಿ ಅಂತ ಹೇಳ್ಬಿಟ್ಟು, ಬೇಡ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಏನು ಎಲೆಕ್ಟ್ರಾನಿಕ್ಸ್ ತಗೊಂಡೋಗಿಲ್ಲ, ಹೈ ಸೆಕ್ಯೂರಿಟಿ ಏರಿಯಾ ಅದು. ನಿಮ್ಗೆ ಗೊತ್ತಿರೋಂಗೆ ಅದು ಸೆನ್ಸಿಟಿವ್ ಇದಲ್ವಾ,
ಅಲ್ಲಿ ಹೋಗಿ ಮೊಬೈಲು, ನಂದು DJI ಕ್ಯಾಮ್ರಾ, ಇದು ಸೆಲ್ಫಿ ಸ್ಟಿಕ್ ಎಲ್ಲ ತಗೊಂಡೋಗಿದೆ. ಒಂದು ವ್ಲಾಗ್ ಮಾಡೋಣ ಲೈಟಾಗಿ ಅಂತ ಹೇಳ್ಬಿಟ್ಟು. ಇಲ್ಲ ಏನು ಬಿಡಲ್ಲ ಅಂತ ಹೇಳಿದ್ರು. ಹೋಗಿ ಅದು ಲಾಕರಲ್ಲಿ ಇಟ್ಬಿಟ್ಟು ಆ ಮೈಕ್ ಕಾಲರ್ ಸಿಗಿಸ್ಕೊಂಡಿದ್ದೆ, ಅದು ಹಂಗೆ ಮರೆತುಬಿಟ್ಟು ಹಂಗೆ ಹೋದೆ. ಅಲ್ಲಿ ಎಂಟ್ರಿ ಮಾಡೋ ಜಾಗದಲ್ಲಿ ಚೆಕ್ ಮಾಡಿದ್ರು ಪೊಲೀಸ್ನವರು, ಇದೇನಿದು ಅಂತ. ಸರ್ ಇದು ಮೈಕ್ ಅಂದೆ. ಬಿಡಲ್ಲ ಅಂದರು. ಸರ್ ಕ್ಯಾಮ್ರಾನೇ ಅಲ್ಲಿ ಇಟ್ಬಿಟ್ಟಿದ್ದೀನಿ, ಮೈಕ್ ಮರೆತ್ಕೊಂಬಿಟ್ಟೆ ಅಂತಂದೆ. ಇಲ್ಲ ಹೋಗು, ಇನ್ನೂ 10 ನಿಮಿಷ ಟೈಮ್ ಐತೆ, ಹೋಗಿ ವಾಪಸ್ ಇಟ್ಬಿಟ್ಟು ಬಾ ಅಂದರು. ತಿರ್ಗಾ ಹೋಗಿ ಲಾಕರ್ ಹತ್ರ ಕೊಟ್ಬಿಟ್ಟು ಎಲ್ಲ ಇದು ಮಾಡಿ ಬಂದಾದಮೇಲೆ ಕೊಟ್ಟು ಬರೀ ಏನಿಲ್ಲ, ಬರೀ ಒಂದು ವಾಟ್ರ್ ಬಾಟ್ಲು, ಗಾಡಿ ಕೀ 2 ಮಾತ್ರ ಜಾಬಲ್ಲಿ ಇಟ್ಕೊಂಡು ಹೋದೆ. ಹೋಗಾದ್ಮೇಲೆ ಕಳಿಸೋರು ಹೊರಗಡೆ, ಎಲ್ಲಿಂದ ಬಂದಿದ್ಯಾ ಅಂದರು. ಬೆಂಗಳೂರಿಂದ ಬಂದಿದ್ದೀನಿ ಅಂದೆ. ಸರಿ ಓಕೆ ಅಂತ ಕಳಿಸಿ, ಒಳ್ಳೆ ದರ್ಶನ ಆಯಿತು. ತುಂಬ ಟೈಟ್ ಸೆಕ್ಯೂರಿಟಿ, ಹೆಜ್ಜೆಗೂ ಪೊಲೀಸ್ನವರು ವಿತ್ AK-47. ಒಳಗಡೆ ಹೋದಾಗ ಇನ್ನು 5 ನಿಮಿಷ ಇತ್ತು, ಲಾಸ್ಟ್ ಕೊನೆ ಮಂಗಳಾರತಿ ನಡೀತಾ ಇತ್ತು ದೇವ್ರಿಗೆ. ಒಳ್ಳೆ ವೈಬ್ ಇತ್ತು. ಎಲ್ಲ ಜೋರಾಗಿ ಭಜನೆ ಮಾಡ್ಕೊಂಡು ಕುಂತಿದ್ರು. ನಮ್ಮ ಇಸ್ಕಾನ್ ಟೆಂಪಲಲ್ಲಿ ಒಳಗಡೆ ಇರುತ್ತಲ್ಲ, ಆ ಥರ ವೈಬು. ಮುಗಿಸ್ಕೊಂಡು ಫುಲ್ ಕಂಪ್ಲೀಟ್ ಲೈಟ್ ಆಫ್ ಮಾಡಿ ಜನ ಎಲ್ಲ ಹೋಗಿ ಅಂತ ಕಳಿಸೋವರೆಗೂ ಕುಂತಿದ್ದೆ ಒಳಗಡೆ. ಆಮೇಲೆ ಬಂದು ಆ ಮೇಯ್ನು ಟೆಂಪಲ್ ಹಿಂದೆನೇ ಇದು ಕಾಣುತ್ತೆ, ಶಾಹಿ ಈದ್ಗಾ ಮಸ್ಜಿದ್ದು. ಶಾಹಿ ಈದ್ಗಾ ಮಸ್ಜಿದ್ದು ಗೋಡೆಗೆ ಅಟ್ಯಾಚ್ ಆಗಿರೋಂಗೆ ಆ್ಯಕ್ಚುಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ಜಾಗ. ಏನು ಕಂಸ ಇದರಲ್ಲಿ ಸೆರೆಮನಿಯಲ್ಲಿ ಇಟ್ಟಿದ್ದಾಗ ಯಾವ ಜಾಗದಲ್ಲಿ ಹುಟ್ಟಿದ್ದು ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು, ಆ ಜಾಗದಲ್ಲಿ ಅದ್ರ ಜಾಗಕ್ಕೆ ಗೋಡೆಗೆ ಅಟ್ಯಾಚ್ ಆಗಿರೋದು ಶಾಹಿ ಈದ್ಗಾ ಮಸ್ಜಿದ್ದು. ನಮ್ಮದು ಇಶ್ಯೂ ಇರೋದು ಬಂದ್ಬಿಟ್ಟು ಅದರಿಂದ ಒಳಗಡೆ ಏನು ಮಸ್ಜಿದ್ ಮೇಯ್ನ್ ಇದೆ, ಅಲ್ಲಿ ಶ್ರೀಕೃಷ್ಣ ಅದು ಸೆರೆಮನಿಯಲ್ಲಿ ಹುಟ್ಟಿದ್ದು, ನಮ್ಗೆ ಆ ಜಾಗ ಬೇಕು ಅಂತ ಹೇಳ್ಬಿಟ್ಟು ನಡೀತಾ ಇರೋದು ಕೇಸು. ಅದ್ರ ಗೋಡೆಗೆ ಅಟ್ಯಾಚ್ ಆಗೇನೆ ಅಲ್ಲಿ ಜಾಗ ಅಂತ ಇದೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಶ್ರೀಕೃಷ್ಣ ಹುಟ್ಟಿದ್ದು ಸೆರೆಮನಿ ಜಾಗ ಇದು ಅಂತ. ಅಲ್ಲೂ ಹೋಗಿ ಕೈ ಮುಗಿದ್ಬಿಟ್ಟು ಆಚೆ ಬಂದು, ಅಲ್ಲೇ ಎದುರುಗಡೆನೇ ಒಂದು ಸೌತ್ ಇಂಡಿಯನ್ ಹೋಟ್ಲ್ ಅಂತ ಇತ್ತು. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನು, ಚೈನೀಸ್, ಅಂದರೆ ಕಂಪ್ಲೀಟು ಫ್ಯಾಮಿಲಿ ರೆಸ್ಟೋರೆಂಟು. ಅಲ್ಲೋಗಿ ಒಂದು ಪ್ಲೇಟ್ ಇಡ್ಲಿ ವಡೆ ತಿನ್ಕೊಂಡು, ಇಡ್ಲಿ ವಡೆ ಕಾಪಿ, ಅದು ಒರಿಜಿನಲ್ ಇಡ್ಲಿ ವಡೆ ಅಲ್ಲ, ಬಿ ಗ್ರೇಡ್ ಇಡ್ಲಿ ವಡೆ ಏನೋ ಒಂದು ತಿನ್ಕೊಂಡು ಬಂದು ರೂಮ್ಗೆ ಮಲಿಕೊಂಡೆ. ಸೊ ಎಸ್ಟರ್ಡೇ ವಾಸ್ ಅ ವೆರಿ ವೆರಿ ಗುಡ್ ಡೇ ಗೈಸ್. ಪಾಸಿಂಗ್ ಥ್ರೂ ಹಾರ್ಟ್ ಆಫ್ ಡೆಲ್ಲಿ, ಭಯಂಕರ ಟ್ರಾಫಿಕ್ ಜಾಮು. ಮೋಸ್ಟ್ಲಿ ಇದೇ ಅನಿಸುತ್ತೆ ಮ್ಯಾಕ್ಸಿಮಮ್ ಕಂಜೆಸ್ಟೆಡ್ ಏರಿಯಾ ನಾನು ಪಾಸ್ ಆಗ್ತಾ ಇರೋದು ಈ ಲಡಾಖ್ ರೈಡಲ್ಲಿ. ಇದೇ ಲಾಸ್ಟು ಕೂಡ ಅನಿಸುತ್ತೆ, ಅಟ್ಲೀಸ್ಟ್ ಹೋಗೋ ಕಡೆಗಿಂದ. ರಿಟರ್ನ್ ಬರ್ಬೇಕಾದ್ರೆ ಮತ್ತೆ ಇಲ್ಲೇ ಸಿಗಾಕೊಬೋದು, ಬಟ್ ಹೋಗ್ತಾ ಇರೋದ್ರಲ್ಲಿ ಇದೇ ಲಾಸ್ಟ್ ಕಂಜೆಸ್ಟೆಡ್ ಏರಿಯಾ ಅನಿಸುತ್ತೆ ನನಗೆ. ಡೆಲ್ಲಿ ಒಂದು ಕ್ರಾಸ್ ಮಾಡಿಬಿಟ್ರೆ ಇನ್ನೆಲ್ಲ ಸ್ವಲ್ಪ ಫ್ರೀಯಾಗಿ ಹೋಗ್ಬೋದು. ಇನ್ನು ಎಲ್ಲ ಲೆಸ್ ಪಾಪ್ಯುಲೇಷನ್ ಏರಿಯಾಗೆ ಹೋಗ್ಬಿಡ್ತೀನಿ. ಏನೊಂದು ಡೆಲ್ಲಿ ಮಿಡ್ವರ್ಗೂ ಒಳ್ಳೆ ಎಕ್ಸ್ಪ್ರೆಸ್ ವೇಲೇ ಬಂದೆ. ಸಿಟಿ ಎಂಟ್ರಾಗ್ತಿದ್ದಂಗೆ ಈಗ ನಮ್ಮಲ್ಲಿ ಹೆಂಗೆ ಗೊರಗುಂಟೆಪಾಳ್ಯ ಫ್ಲೈಓವರ್ ಇಳಿದಿದ್ದಂಗೆ ಸ್ಟಾರ್ಟ್ ಆಗುತ್ತೆ ಯಶವಂತಪುರದಿಂದ ಒಳಕ್ಕೆ, ಗೊರಗುಂಟೆಪಾಳ್ಯ ಯಶವಂತಪುರ ಎಲ್ಲ ಆ ಥರ ಸ್ಟಾರ್ಟ್ ಆಗೈತೆ. ಬಟ್ ಅದಕ್ಕಿಂತ 10 ಐತೆ. ಹೊಟ್ಟೆಗೆ ಬರೋ ಏನೂ ತಿಂದಿಲ್ಲ. ಸರಿ ಗಾಡಿ ಹೊಟ್ಟೆಗೆ ಹಾಕಿಸ್ಬಿಟ್ಟೆ, ರಿಸರ್ವ್ಗೆ ಬಿತ್ತು. ಸರಿ ಬಿಡು ಹಾಕ್ಸ್ಕೊಂಡ್ರಾಯ್ತು, ಇನ್ನೂ ಓಡುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೇನೆ. ಬರೀ ಡೈರೆಕ್ಟ್ ಫ್ಲೈಓವರ್ ಅಂತಲೇ ಬದೈತೆ. 60 ಕಿಲೋಮೀಟ್ರ್ ಓಡ್ಬಿಡ್ತು. ನಾನು ತಿರ್ಗಾ ಯಾಕೋ ಎಡವಟ ಹಂಗೆ ಕಾಣುತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಲೋ ಹಂಗೆ ಲೆಫ್ಟ್ ಸೈಡ್ ನೋಡ್ಕೊಂಡು ಬರ್ತಾಯಿದ್ದೆ. ಯಾವುದೋ ಒಂದು ಇಂಡಿಯನ್ ಆಯಿಲ್ ಕಾಣಿಸ್ತು, ಹಂಗೆ ಒಂಚೂರು ಗ್ಯಾಪು ಇತ್ತು. ಇಮ್ಮಿಡಿಯೇಟಾಗಿ ಇಂಡಿಕೇಟ್ರ್ ಹಾಕಿ ಗಾಡಿ ಎತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡೆ. ಡೆಲ್ಲಿಲಿ 103 ರೂಪಾಯಿ, 9.5 ಲೀಟ್ರ್ ಬಂತು 1000 ರೂಪಾಯಿಗೆ. ಎಂದೆಲ್ಲ 8.5 ಲೀಟ್ರ್ ಸುತ್ತಮುತ್ತ ಎಳೆದಾಡ್ತಾ ಇತ್ತು. ಇವತ್ತು 9.68. ಅದೆಲ್ಲ ಮೈಲೇಜ್ ಇಲ್ಲೇ ಕವರ್ ಮಾಡ್ಕೊತಾರೆ. ಪೆಟ್ರೋಲ್ ಕಮ್ಮಿ ಕೊಟ್ಬಿಟ್ಟು ಟ್ರಾಫಿಕ್ ಜಾಮ್ಗೆ ಹಾಕ್ಬಿಟ್ಟು ಮೈಲೇಜ್ ಹಂಗೆ ಡ್ರಾಪ್ ಮಾಡಿಸ್ಕೊತಾರೆ ಡೆಲ್ಲಿಯವರು. ಏನು ಡೆಲ್ಲಿ ಕ್ರಾಸ್ ಆದಮೇಲೆ ಹೊಟ್ಟೆಗೆ ಏನಾದ್ರು ನೋಡೋಣ,
ಭಯಂಕರ ಹೊಟ್ಟೆಸಿದ್ದು ಒಂದು ಸೆಂಟ್ರಲ್ಲಿ ಒಂದು ಗ್ಯಾಪಲ್ಲಿ. ಬಟ್ ಏನು ಆಪ್ಷನ್ ಸಿಕ್ಕಲಿಲ್ಲ. ಪೆಟ್ರೋಲ್ ಬಂಕಲ್ಲಿ ಕೇಳಿದೆ ಆ ಮೇಡಮ್ನ, ಪೆಟ್ರೋಲ್ ಹಾಕೋರ್ನ, ಏನಾದರೂ ಇಲ್ಲಿ ಚೆನ್ನಾಗಿ ಸಿಗುತ್ತಾ ಇಲ್ಲ ನಾಷ್ಟಕ್ಕೆ ಅಂತ. ಅವ್ರು ಇನ್ನೊಬ್ರನ್ನ ಕೇಳಿದ್ರು, ಅವ್ರವ್ರು ಏನೋ ಮಾತಾಡ್ತಾಯಿದ್ರು, ಏನು ಹೇಳಲೇ ಇಲ್ಲ ಅವರು. ಸುಮ್ಮನೆ ನಾನು ಪಡಿ ಅಂತ ಬಂದೆ. ಅದು ಯಾಕೋ ಹೇಳೋಕ್ಕೆ ಇಷ್ಟ ಇಲ್ಲ ಅಂದ್ಕೊಂಡು. ಇವ್ರು ಯಾರಪ್ಪ ಇವರು? ಇಂಡಿಯಾದಲ್ಲಿ ಅಮೇರಿಕಾ ಇವರು ಫ್ಯಾನು. 5,000 ವರ್ಷದಿಂದ ಭಾರತ ಐತೆ ಕಣ್ರೆ. ಅಮೇರಿಕಾ 250 ವರ್ಷದಿಂದ ಬಂದ್ಬಿಟ್ರೆ ಅದಕ್ಕೆ ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೀರಾ? ಅದು ಹೋಗಿ ಯುರೋಪವರೆಲ್ಲ ಅಲ್ಲಿದ್ದವ್ರನ್ನೆಲ್ಲ ಲೋಕಲ್ಸ್ನ ಸಾಯಿಸಿ ಕಟ್ಕೊಂಡಿದ್ದು ಅಮೇರಿಕಾ. ಅದು ನಮ್ಮದು ಏನ್ಷಿಯನ್ ಸಿವಿಲೈಸೇಷನ್ನು. ಡೆಲ್ಲಿದು ಕಸದ ಬೆಟ್ಟ ನೋಡಿ ಗೈಸ್, ಕಾಣುತ್ತೆ. ಹೈಯೆಸ್ಟ್ ಮೌಂಟೇನ್ ಡೆಲ್ಲಿಲಿ ಇರೋದು ಅಂದರೆ ಇದೇ ಬೆಟ್ಟ. ಆದರೆ ಕಸದ್ದು ಭಯಂಕರ ಸ್ಮೆಲ್ ಬರ್ತೈತೆ. ಯಮುನಾ ನದಿ ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ. ತ್ರಿವೇಣಿ ಸಂಗಮದಲ್ಲಿ, ಪ್ರಯಾಗರಾಜಲ್ಲಿ ಆಗ ತ್ರಿವೇಣಿ ಸಂಗಮದಲ್ಲಿ ಒಂದು ಪ್ರಮುಖ ನದಿ ಇದೆ, ಯಮುನಾ ನದಿ. ಎಲ್ಲ ಗೌರ್ಮೆಂಟ್ಗಳು ಬಂದವರೆಲ್ಲ ಯಮುನಾ ನದಿ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಇಂಥ ಪರಿಸ್ಥಿತಿ ತಂದಿಟ್ಟವ್ರೆ. ಅಂಥ ಚೆನ್ನಾಗಿರೋ ಹೈವೇ ಬಿಟ್ಬಿಟ್ಟು ಗೂಗಲ್ ಯಾಕೆ ತಂದು ಒಳಗಡೆಯಿಂದೆಲ್ಲ ಕರ್ಕೊಂಬಂತು ಅಂತ ಗೊತ್ತಾಗಲಿಲ್ಲ. ಸಿಕ್ಕಾಬಿಟ್ಟೆ ಟೈಮ್ ವೇಸ್ಟ್ ಆಯ್ತಪ್ಪ. ಸೊ ಡೆಲ್ಲಿ ಮುಗಿಸಿ ಕೊನೆಗೆ ಹರಿಯಾಣ ಎಂಟ್ರ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದು ಸಿಂಘು ಬಾರ್ಡರ್ ಅಂದರೆ ಎಲ್ಲರೂ ಗೊತ್ತಿರುತ್ತೆ. ಈ ಫಾರ್ಮರ್ ಪ್ರೊಟೆಸ್ಟ್ ಆಯ್ತಲ್ಲ, ಫೇಕ್ ಫಾರ್ಮರ್ ಪ್ರೊಟೆಸ್ಟ್, ಒರಿಜಿನಲ್ ಅಲ್ಲ, ಫೇಕ್ ಫಾರ್ಮರ್ಸ್ ಪ್ರೊಟೆಸ್ಟು. ಆ ಟೈಮಲ್ಲಿ ಇದನ್ನೇ ತಿಂಗಳಂಗಟ್ಲೆ ಬ್ಲಾಕ್ ಮಾಡ್ಕೊಂಡಿದ್ದು ಅವರೆಲ್ಲ ಕಳ್ಳರು. ಗೊತ್ತು ಇದು ತುಂಬ ಕಾಂಟ್ರವರ್ಷಿಯಲ್ ಮ್ಯಾಟ್ರ್ ಅಂತ ಹೇಳ್ಬಿಟ್ಟು, ಬಟ್ ನನ್ನ ವ್ಯೂ ನಾನು ಹೇಳಲೇಬೇಕು. ಹಂಗಾಗಿ ಅದೆಲ್ಲ ಬಂದು ಕಳ್ಳರ ಗ್ಯಾಂಗು ಸೇರ್ಕೊಂಡಿದ್ದು ದೇಶನ ಹಾಳು ಮಾಡೋಕ್ಕೆ. ಕೊನೆಗೆ ಏನು ಪ್ರಯೋಜನ ಇಲ್ದಂಗೆ ಎದ್ದೋದ್ರು. ಸೊ ಡೆಲ್ಲಿ ಇಂದ ಆಚೆ ಬಂದೆ, ಭಯಂಕರ ಟ್ರಾಫಿಕಲ್ಲಿ ಬಂದೆ. ನಾಷ್ಟ ಅಂತೂ ಮಾಡಲಿಲ್ಲ, ಎಲ್ಲೂ ಏನೂ ಸಿಕ್ಕಲಿಲ್ಲ. ಒಂದು ಕಡೆ ಎಳ್ನೀರು ಹಾಕ್ತಾಯಿದ್ದ, ಎಳ್ನೀರು ಕುಡಿದು ಒಂದು ಹೊರಟೆ. ಎಲ್ಲಿಂದ ಬರುತ್ತೆ ಎಳ್ನೀರು ಅಂದೆ, ಬೆಂಗಳೂರಿಂದ ಅಂದ. ಅವನಪ್ಪ ಬಿಡು, ನಮ್ಮ ಕಡೆದೇ ಇದು ಅಂತ ಅಂದ್ಕೊಂಡು ಹೊರಟೆ. ಒಟ್ಟಿನಲ್ಲಿ ಗಾಡಿಗೆ ಇದು ಈ GPS ಡ್ಯಾಶ್ ಬೋರ್ಡ್ ಇರೋದು ಇದೇನಕ್ಕೆ ಅವಶ್ಯಕತೆ ಅಂತ ಹೇಳ್ಬಿಟ್ಟು, ಆ್ಯಂಡ್ರಾಯ್ಡ್ ಆಟೋ ಪ್ಲೇ ಏನಕ್ಕೆ ಇಂಪಾರ್ಟೆನ್ಸ್ ಅಂತ ಹೇಳ್ಬಿಟ್ಟು ಇವಾಗ ಫೀಲ್ ಆಯಿತು ನನಗೆ. ಸ್ಟಾರ್ಟಿಂಗ್ ಅವತ್ತು ಬೆಂಗಳೂರಿಂದ ಹೊರಟಾಗಿಂದ ಫೀಲ್ ಆಗಿರಲಿಲ್ಲ, ಇವತ್ತು ಡೆಲ್ಲಿ ಪಾಸ್ ಆದಾಗ ಫೀಲ್ ಆಯಿತು. ಏನು ರೋಡ್ ಒಳ್ಳೆ ಫಜಲ್ ಇದ್ದಂಗೆ ಇರ್ತೈತೆ. ಎಲ್ಲಿ ಯಾವ ಕಡೆ ಎಕ್ಸಿಟ್ ಹೋಗ್ಬೇಕು, ಯಾವ ಕಡೆ ಇದಾಳಬೇಕು ಅಂತಲೇ ಗೊತ್ತಾಗಲ್ಲ. ಗೂಗಲ್ ಪ್ರಾಂಪ್ಟ್ ಹೇಳ್ತಾ ಇರುತ್ತೆ, ಅದನ್ನ ಕೇಳ್ಕೊಂಡು ಹೋಗೋದ್ರೆ ಆಲ್ರೆಡಿ ಟರ್ನ್ ಅಂತ ಮಿಸ್ ಹೊಡಿತಾ ಇರ್ತೈತೆ. ಬೇರೆ ಕಡೆ ಹೋಗಿದ್ಯಾ, ಈ ಕಡೆ ಅಲ್ಲ, ಈ ಕಡೆ ಹೋಗು ಅಂತ ಹೇಳ್ಬಿಟ್ಟು 2-3 ಕಡೆ ನಿಲ್ಲಿಸಿ ಹಂಗೆ ಒಂದು 10 ಮೀಟ್ರ್ ಹಿಂದೆ ಬಂದಿದ್ದಾಯಿತು. ಡ್ಯಾಶ್ ಬೋರ್ಡ್ಗಳು ಇದ್ಬಿಟ್ರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬಿಡ್ಬೋದು. ಸ್ಟ್ರೈಟ್ ಹೈವೇಗಳಲ್ಲಿ ಅಷ್ಟೊಂದು ಯೂಸ್ ಆಗಲ್ಲ ಅದು. ಬಟ್ ಸಿಟಿ ಒಳಗಡೆ ಎಸ್ಪೆಷಲಿ ಡೆಲ್ಲಿ ಅಂತೂ ಅಬ್ಬಾ ಅದು ಏನು ರೋಡ್ಗಳು, ಎಲ್ಲೇ ಡೈವರ್ಷನ್ಗಳು, ಭಾರಿ ಕನ್ಫ್ಯೂಸ್ ಆಗುತ್ತೆ. 12:30 ಆಯ್ತಾ ಇದೆ. ಈಗ ಮಾತ್ರ ನಾವು ಸೀರಿಯಸ್ ಆಗಿ ಏನಾದ್ರು ತಿನ್ನಲೇಬೇಕು. ನೋ ಇಫ್ ನೋ ಬಟ್ಸ್. ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ಬಿಟ್ಟು ಏನು ಸಿಗುತ್ತೋ ಅದು ತಿಂದ್ಬಿಡ್ತೀನಿ. ನೀರು ಕುಡಿಬೇಕು, ನೀರು ಬಾಟ್ಲೆ ತಗೊಬೇಕು 2-3. ಆಮೇಲೆ ಹೋಟೆಲ್ ಬುಕ್ ಆಯಿತು ಜಲಂಧರಲ್ಲಿ. ಅಲ್ಲಿ ಎಳ್ನೀರು ಕುಡಿಯೋಕ್ಕೆ ನಿಲ್ಸಿದಾಗೇ ಜಲಂಧರ್ ರೈಲ್ವೆ ಸ್ಟೇಷನ್ ಹತ್ರ ಒಂದು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿ ನೆನೆ ಥರನೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ನಾನು ಬರೋದು ಲೇಟ್ ಆಗುತ್ತೆ, 7-8 ಗಂಟೆ ಆಗುತ್ತೆ, ರೂಮ್ ರೆಡಿ ಇಟ್ಟಿರಿ ಅಂತ. ಸರಿ ಓಕೆ ಅಂತ ಹೇಳಿದ್ರು. ಸೊ ಅದೊಂದು ಕನ್ಫ್ಯೂಷನ್ನು ಮುಗೀತು. ಕೊನೆಗೂ ಒಂದು ಕಡೆ ನಿಲ್ಲಿಸ್ಬಿಟ್ಟು ಊಟ ಅಥವಾ ನಾಷ್ಟ ಏನು ಬೇಕಾದ್ರೂ ತಿಳ್ಕೊಬೋದು. ಲೇಟ್ ಬ್ರೇಕ್ಫಾಸ್ಟು, ಅರ್ಲಿ ಲಂಚು ಮಾಡ್ತಾಯಿದ್ದೀನಿ.
ಲೇಟ್ ಆದರೂ ಪರವಾಗಿಲ್ಲ, 1 ಗಂಟೆ ಆಗೋಯ್ತು. ಇದು ಹೆಂಗಿದ್ರು 9 ಗಂಟೆ ಗ್ಯಾರಂಟಿ ಹೋಗೋ ಅಷ್ಟೊತ್ತಿಗೆ. ಇದು ಪರವಾಗಿಲ್ಲ. ಹೊಟ್ಟೆ ಹಚ್ಕೊಂಡು ಒದ್ದಾಡೋದಕ್ಕಿಂತ ಗ್ಯಾಸ್ ತುಂಬ್ಕೊಂಡು ಆಲ್ರೆಡಿ ಎಲ್ಲ ಗ್ಯಾಸು ಬಿಡುಕ್ಕಂತ ಓಡಾಡ್ತಾ ಇತ್ತು. ಅವ್ರು ಡಬ್ಬ ಇತ್ತು, ಬಂದೆ ವೆಜ್ ಪಲಾವು ವೆಜಿಟೇಬಲ್ ಸಲಾಡ್ ತಗೊಂಡು ತಿನ್ಕೊಂಡು ಹೊಡ್ತೀನಿ. ಹಂಗೆ ನೀರು ಬಾಟ್ಲಿಗಳು ಫಿಲ್ ಮಾಡ್ಕೊಬೇಕಾಯ್ತು. ತಿನ್ಕೊಂಡು ನೀರು ಬಾಟ್ಲಿಗಳು ಫಿಲ್ ಮಾಡ್ಕೊಂಡು ಹೊಟ್ಬಿಟ್ರೆ ಇನ್ನೇನಾದ್ರು ಬ್ರೇಕು ವಾಟರ್ ರಿಫಿಲ್ಲಿಂಗ್ ಅಷ್ಟೇ, ಇನ್ನೇನು ಪೆಂಡಿಂಗ್ ಇರಲ್ಲ. ತುಸು ಮಾಡಬೇಕು. ಇದೇ ವಾಶ್ರೂಮ್ ಮಾಡಿ ಮುಗಿಸ್ಕೊಂಡು ಶಿವ ಅಂತ ಹೊಡ್ಬಿಡ್ತೀನಿ. ಹೊಟ್ಟೆ ತುಂಬೋದ್ರಿಂದ ಮೈಂಡ್ ಓಡೋದು ಬಿಟ್ಟು ಗಾಡಿ ಓಡಿಸ್ತಾ ಇರ್ಬೇಕು. ಹೊಟ್ಟೆ ಬೇರೆ ಎಸ್ಬಿಟ್ರೆ ತುಂಬ ಕಷ್ಟಪಡ್ತೀವಿ ಲೈಫು. ಓಕೆ, ಹೊರಟಾದ್ಮೇಲೆ ಹೊರಡೋದು ಸಿಗ್ತೀನಿ ಗೈಸ್, ಬಾಯ್. ಊಟ ಮಾಡ್ಕೊಂಡು ಹೊರಟೆ. ಎಲ್ಲ ಆಲ್ಮೋಸ್ಟು ರಿಫ್ರೆಶ್ ಆಯಿತು. ವಾಶ್ರೂಮ್ ಆಯಿತು, ನೀರು ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು, ಊಟ ಆಯಿತು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬರೀ ಒಂದು ವೆಜ್ ಪಲಾವು ಮತ್ತು ವೆಜಿಟೇಬಲ್ ಸಲಾಡ್ ಕೊಡು ಅಂದೆ. ವೆಜಿಟೇಬಲ್ ಸಲಾಡು ಫೋಟೋದಲ್ಲಿ ಸಕ್ಕತ್ತಾಗಿತ್ತು. ಆ್ಯಕ್ಚುಯಲ್ ಬಂದಿದ್ದು ಬರೀ ಒಂಚೂರು ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು ಹಚ್ಚಿಕ್ಬಿಟ್ಟು ಒಂದೆರಡು ನಿಂಬೆಹಣ್ಣು ಪೀಸ್ ಇಕ್ಬಿಟ್ಟು ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು, ಟೊಮೊಟೊ ಎಲ್ಲ ಒಂದು 10 ಪೀಸು ಹೆಚ್ಚಿಕ್ಬಿಟ್ಟು ಒಂದೆರಡು ನಿಂಬೆಹಣ್ಣು ಇಕ್ಬಿಟ್ಟು ಕೊಟ್ಟರು. 70 ರೂಪಾಯಿ. ಇದು ಸಲಾಡು. ವೆಜ್ ಪಲಾವು 200 ಸಮಥಿಂಗ್ ಏನೋ. 3 ಬಾಟ್ಲು ನೀರು. ಟೋಟಲ್ ಎಲ್ಲ ತಗೊಂಡಿದ್ದಕ್ಕೆ 333 ರೂಪಾಯಿ ಆಯಿತು. ಹೆಚ್ಚು ಕಮ್ಮಿ ಒಂದು 3/4 ಅವರ್ ಅಲ್ಲೇ ಆಯಿತು. ಎಲ್ಲ ಮುಗಿಸ್ಕೊಂಡು ಗಾಡಿಗೆ ಚೈನ್ ಸ್ಪ್ರೇ ಬೇರೆ ಮಾಡಿ, ಬೆಳಗ್ಗೆ ಮಾಡಿರಲಿಲ್ಲ, ತ್ಯಾವ ಆಗಿತ್ತು, ಮಳೆ ಹನಿತಾ ಇತ್ತು. ಒಂಚೂರು ಡ್ರೈ ಏರ್ ಆಗೋದ್ಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಹೊರಟಿದೆ. ಈಗೆಲ್ಲ ಫುಲ್ ಡ್ರೈ ಆಗಿತ್ತು. ನಿನ್ನೆಯಿಂದ ಹೆಚ್ಚು ಕಮ್ಮಿ ಒಂದು 700 ಕಿಲೋಮೀಟ್ರ್ ಓಡಿತ್ತು. ಮೊನ್ನೆ ರಾತ್ರಿ ಮಾಡಿದ್ದು ಚೈನೆಲ್ಲ ವಾಶ್ ಮಾಡಿ. ಕಟ್ ಅಂತಿತ್ತು ಆಗಲೇ ಚೈನು, ಅದಕ್ಕೆ ಮಾಡಿದೆ. ಇನ್ನೇನಿದ್ರು ಶಾರ್ಟ್ ಬ್ರೇಕ್ಗಳು, ಸಿಂಪ್ಲಿ ರೈಡಿಂಗು ಅಷ್ಟೇ. ಹೋಗ್ತಾ ಬಿಸಿಲಿದೆ ಚೆನ್ನಾಗಿ. क्या है ಶ್ರುತಿ? ಓಕೆ, ಇನ್ನೂ ಒಂದು 6 ಅವರ್ ತೋರಿಸ್ತಾ ಇದೆ. 2 ಗಂಟೆ ಆಯಿತು ಹೋಟ್ಲಲ್ಲಿದ್ದಾಗ ಚೆಕ್ ಮಾಡಿದ್ದು. 6 ಅವರ್ ಅಂದರೆ ನನಗೆ 7 ಅವರ್ ಆಗುತ್ತೆ ಬ್ರೇಕ್ಸ್ ಎಲ್ಲ ಸೇರಿ. ಒಂದು 9 ಗಂಟೆಗೆ ಹೋಗ್ತೀನಿ, ನೋ ಪ್ರಾಬ್ಲಮ್. ರೂಮ್ ರೆಡಿ ಇರೋದ್ರಿಂದ ಹೋಗ್ತಿದ್ದಂಗೆ ಚೆಕ್ಇನ್ ಆಗಿ ರೆಸ್ಟ್ ಮಾಡ್ಬೋದು. ಇವತ್ತೇನು ಯಾವುದು ವಾಷಿ ಗೀಷೆ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಸ್ಪೇರ್ ಬಟ್ಟೆಗಳು ತಕ್ಕೊತೀನಿ ನಾಳೆಗೆ. ಇನ್ನರ್ ಎಲ್ಲ ನಾಡಿದ್ದು ನೋಡ್ಕೊಳ್ಳೋಣ. ಹೋಗ್ತಿದ್ದಂಗೆ ನಿದ್ದೆ ಮಾಡಬೇಕು. ನಾಳೆ ಹೆಂಗಾರು ಸರಿ ಎದ್ದು 6:30ಗೆ ಬಿಡ್ತಾ ಇರಬೇಕು. 5:30ಗೆ ಬಿಡ್ತೀನಿ ಅಂದ್ಕೊಂಡಿದ್ದು, ಅದು ನನ್ನ ಕೈಲಿ ಆಗದೇ ಇರೋ ಮಾತು. ಸೊ ಹಂಗಾಗಿ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡೋದು ಬೇಡ, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. 6:30ಗೆ ಬಿಡ್ತಾರನ್ನ. 9 ಗಂಟೆಗೆ ಹೋಗಿ ಒಂದು 10 ಗಂಟೆಗೆ ಮಲ್ಲಿಕೊಂಡ್ರು, 5 ಗಂಟೆಗೆ ಎದ್ರೂ 10 ರಿಂದ 5 7 ಅವರು. ಈ ನಡುವೆ 7 ಅವರ್ಗಿಂತ ಜಾಸ್ತಿ ನಿದ್ದೆ ಮಾಡಿ ಎಷ್ಟೋ ತಿಂಗಳುಗಳಾಗೋಯ್ತು. ಸಾಕು 7 ಅವರು. ಬಾಡಿ ಕಂಫರ್ಟಬಲಾಗೇ ಇದೆ. ಮೊನ್ನೆಯಿಂದ 4 ದಿವಸದಿಂದ 7 ಅವರು, 5 ಅವರ್, 6 ಅವರ್ ಹಿಂಗೆ ನಿದ್ದೆ ಮಾಡ್ತಾಯಿದ್ದೀನಿ. ಸ್ಟಿಲ್ ಓಕೆ. 8 ಅವರ್ ನಿದ್ದೆ ಮಾಡಿದರೆ ಅದ್ರ ಕಥೆನೇ ಬೇರೆ ಇರೋದು, ಇನ್ನೂ ಫ್ರೆಶ್ ಆಗಿರ್ತಾಯಿದೆ. ಬಟ್ ಅಷ್ಟೆಲ್ಲ ಮ್ಯಾನೇಜ್ ಮಾಡೋಕೆ ಆಗ್ತಾಯಿಲ್ಲ. ರೋಡಲ್ಲೇ ಟೈಮ್ ಕಳೆದೋಗ್ತೈತೆ. ಯಾವುದೋ ತಳಿ ಹಸುಗಳು ನೋಡಿ ಗೈಸ್, ಆಗಲೇ ಸುಮಾರು ಹಿಂದೆನೇ ಹೋಯ್ತು. ರೆಕಾರ್ಡ್ ಆನ್ ಮಾಡೋಕ್ಕಾಗಲಿಲ್ಲ. ಏನಿಲ್ಲ ಅಂತ ಹೇಳಿದ್ರೆ ಒಂದು 2-3 ಸಾವಿರ ಹಸುಗಳು. ಓಹ್, ಇನ್ನೂ ಒಂದು ಗ್ಯಾಂಗ್ ಬರ್ತಾಯಿದೆ.
ಇಲ್ಲ ಹಾಲು ಕೊಡ ಅಂತವ ಏನು? ಹೌದು ಹಾಲು ಕೊಡ ಹಸುಗಳೇ. ಬಾ ಯಾವ ತಳಿ ಇದು? ಹರಿಯಾಣದ್ದಿರಬೇಕು. ಕೊಂಬು ನೋಡಿ ಹೆಂಗೈತೆ. ಪಾಣಿಪತ್ ದಾಟಿದ್ದೀನಿ. ಪಾಣಿಪತ್ ಗೊತ್ತಿರುತ್ತೆ ಎಲ್ಲರಿಗೂ. ನಮ್ಮದು ಸ್ಕೂಲಲ್ಲಿ ಅದ್ರ ಬಗ್ಗೆ ಚಾಪ್ಟರ್ ಇತ್ತು, ಪಾಣಿಪತ್ ಕದನ. ನಮ್ಮ ದೇಶದಲ್ಲಿ ಮುಘಲರ ಆಳ್ವಿಕೆ ಸ್ಟಾರ್ಟ್ ಆಗೋದಕ್ಕೆ ಇಲ್ಲಿಂದನೇ ಸ್ಟಾರ್ಟ್ ಆಗೋಕ್ಕೆ ಅದು ಕಾರಣ ಆಯಿತು. ಪಾಣಿಪತ್ ಕದನದಲ್ಲಿ ಮೋಸ್ಟ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ರಾಂಗ್ ಇರ್ಬೋದು ನಾನು ಹೇಳ್ತಾ ಇರೋದು. ಬಟ್ ಬಾಬರ್ಗೆ ಅಥವಾ ಬಾಬರ್ನ ಯಾರೋ ಒಬ್ಬ ಸೈನಿಕನಿಗೆ ನಮ್ಮ ಹರಿಯಾಣ ರೀಜನ್ದು ಕಿಂಗು ಸೋತು ಅವ್ರಿಗೆ ಜಾಗ ಬಿಟ್ಟುಕೊಟ್ಟಾಗಿಂದ ನಮ್ಮ ದೇಶದಲ್ಲಿ ಮುಘಲರ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಪಾಣಿಪತ್ ಕದನ ಅಂದರೆ ಹಂಗೆ, ಅಲ್ಲಿಂದ ಅದು ಫೇಮಸ್ಸು. ಓಕೆ ಫ್ರೆಂಡ್ಸ್, ಒಂದು ಸ್ಮಾಲ್ ಬ್ರೇಕ್ ತಗೊಂಡೆ. ಇಲ್ಲಿ ಕರ್ನಾಲಿಂದ ಆಚೆ ಬಂದು ಒಂದು 10 ಕಿಲೋಮೀಟ್ರ್ ಮುಂದೆ ಬಂದು ನಿಲ್ಲಿಸ್ದೆ. 3 ಗಂಟೆ 3 ಕಾಲು ಆಗಿದೆ. ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ. ನನ್ನ ಎಂಡೂರೆನ್ಸ್, ನನ್ನ ಕೆಪಾಸಿಟಿನ ಚೆಕ್ ಮಾಡ್ತಾಯಿದ್ದೆ. ಈ ವೆದರು ಫುಲ್ ಫ್ಲೂಯಿಡ್ ಲಾಸ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದ್ದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಕುಡಿಯೋಣ ಅಂತ ಬ್ರೇಕ್ ತಗೊಂಡೆ. ಕೈ ಕಾಲು ಸ್ಟ್ರೆಚ್ ಮಾಡಬೇಕಾಗಿತ್ತು. ಆದಷ್ಟು ಸ್ಟ್ರೈಟ್ ಹೈವೇಲಿ ಹೊಡಿಬೇಕಾದ್ರೆ ಕಾಲು ನೀಡ್ಕೊಂಡೇ ಓಡಿಸ್ತಾ ಇದ್ದೀನಿ. ಬಟ್ ತುಂಬ ಹೆವಿ ಟ್ರಾಫಿಕ್ ಮೂಮೆಂಟು. ಗಾಡಿಗಳು ಅವಾಗವಾಗ ಕ್ಲಚ್ಚು ಬ್ರೇಕು ಯೂಸ್ ಮಾಡ್ತಾ ಇರಬೇಕು. ಸ್ಟ್ರೈಟಾಗಿ ಒಂದೇ ಸಮ ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಕೈ ಕಾಲೆಲ್ಲ ಸ್ಟ್ರೆಚ್ ಮಾಡಿ, ಲೋಯರ್ ಬ್ಯಾಕ್ ಸ್ಟ್ರೆಚ್ ಮಾಡ್ಬಿಟ್ಟು ಹೋಗೋಣ ಅಂತ ನಿಲ್ಲಿಸ್ದೆ. ಇನ್ನೂ 3 ಅವರ್ 58 ನಿಮಿಷ, 4 ಅವರ್ ತೋರಿಸ್ತಾ ಇದೆ 241 ಕಿಲೋಮೀಟರು. ಬಟ್ 241ನ ನಾನು 5 ಅವರ್ ಅಂತ ತಗೊತೀನಿ ನನ್ನ ಲೆಕ್ಕಕ್ಕೆ. 50 ಕಿಲೋಮೀಟ್ರ್ ಅವರೇಜು. 3 ಕಾಲು ಅಂತ ಹೇಳಿದ್ರೆ 8 ಕಾಲು. 8 ಗಂಟೆಗೆ ರೀಚ್ ಆದರೂ ನನಗೆ ಏನು ಲಾಸ್ ಇಲ್ಲ, ಓಕೆನೆ. ಬೆಳಗ್ಗೆ 8 ಕಾಲಿಗೆ ಬಿಟ್ಟೆ, ಸಾಯಂಕಾಲ 8 ಕಾಲಿಗೆ ರೀಚ್ ಆದರೂ 12 ಅವರ್ ರೈಡು. 550 ಕಿಲೋಮೀಟ್ರಿಗೆ ಏನು ಕಮ್ಮಿ ಏನಲ್ಲ. ಬೇರೆ ಇನ್ಯಾವುದೋ ಊಟಕ್ಕೇನೋ ನಿಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿಲ್ಲ. ಹೊಟ್ಟೆ ಏನು ಸದ್ಯಕ್ಕೆ ಹಸಿತಾ ಇಲ್ಲ. ಬಟ್ ಯಾವ ಟೈಮಲ್ಲಿ ಹೊಟ್ಟೆ ಹಸಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಳೋಕ್ಕಾಗಲ್ಲ. ತಿಂದಾಗಲೇ 12:30, 12:45, 1 ಗಂಟೆ ಹತ್ತತ್ರ ಆಗಿತ್ತು. ಸರಿ ಬನ್ನಿ ಹೊರಡೋಣ. ಆಯಿತು ಬ್ರೇಕು, 10 ನಿಮಿಷ ಆಯಿತು ಆಗಲೇ ನಿಲ್ಲಿಸಿ. ಸುಮ್ಮನೆ ಹಂಗೆ ಒಂದು ಲೈಟಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ ಮಾಡ್ಕೊಂಡೆ ಅಷ್ಟೇ. ಮೊಬೈಲಲ್ಲಿ ಏನು ಮಾಡ್ತಾ ಇಲ್ಲ, ಇದರಲ್ಲೇ ಕ್ಯಾಮ್ರಾದಲ್ಲೇ ಆನ್ ಮಾಡ್ಕೊಂಡೆ, ಹೆಲ್ಮೆಟಲ್ಲಿ ಹಂಗೆ ಬಿಟ್ಬಿಟ್ಟು. ಸರಿ ಬನ್ನಿ ಹೊರಡೋಣ. ಎಷ್ಟಾಗುತ್ತೋ ಅಷ್ಟು ಮತ್ತೆ ಸ್ಟ್ರೆಚ್ ಮಾಡೋಣ. ರೋಡ್ ಕಂಡೀಷನ್ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೆನ್ನೆನೂ ಹಿಂಗೆ ಮಧ್ಯಾಹ್ನದವರೆಗೂ ಒಳ್ಳೆ ಚೆನ್ನಾಗಿರೋ ರೋಡಲ್ಲಿ ಬಂದೆ. ಸಾಯಂಕಾಲದ ಮೇಲೆ UP ಎಂಟ್ರ್ ಆದಮೇಲೆ ಆ ಸಿಚುವೇಶನೇ ಚೇಂಜ್ ಆಗೋಯ್ತು ಸೀನು. ಅದೇ ಥರ ಇವತ್ತು ಆಗದೆ ಹೋಗಲಿ ಅಂತ ಆಶಿಸ್ತೀನಿ. ಆದರೆ ಏನೂ ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ. ಹಿಂಗೆ ರೋಡ್ ಇದ್ಬಿಟ್ರೆ ಸಾಕು, ಆರಾಮಾಗಿ ಹೋಗ್ಬೋದು. ಸರಿ ಫ್ರೆಂಡ್ಸ್, ಬನ್ನಿ ಸಿಕ್ಕೋಣ ರೋಡಲ್ಲಿ. ಫ್ರೆಂಡ್ಸ್, ಇವಾಗ ನಾನು ಎಂಟ್ರ್ ಆಗ್ತಾಯಿರೋ ಸಿಟಿ ಕುರುಕ್ಷೇತ್ರ. ಮಹಾಭಾರತ ಯುದ್ಧ ನಡೆದ ಜಾಗ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡಿದ್ದ ಜಾಗ ಕುರುಕ್ಷೇತ್ರ. ಈ ಥರ ಒಂದೊಂದು ಹಿಸ್ಟಾರಿಕ್ ಪ್ಲೇಸಲ್ಲಿ ಪಾಸ್ ಆಗ್ತಿರೋದೇ ಒಂಥರ ರೋಮಾಂಚನ ಆಗ್ತಾಯಿದೆ ಫ್ರೆಂಡ್ಸ್. ಏನಕ್ಕೆ ನಾವು ಎಲ್ಲ, ನನಗೆ ಸುಮಾರು ಜನ ಕೇಳಿದ್ರು, ಏನಕ್ಕೆ ನೀನು ಬೆಂಗಳೂರಿಂದ ಬೈಕಲ್ಲಿ ಹೋಗ್ಬೇಕಾ, ಬೈಕಲ್ಲಿಗೆ ಹಾಕು ಪಾರ್ಸಲಲ್ಲಿ, ಇಲ್ಲಾಂದರೆ ಅಲ್ಲೋಗಿ ಬೈಕ್ ತಗೋ, ಏನಕ್ಕೆ ಅಷ್ಟೊಂದು ರಿಸ್ಕು, ಏನು ಸಿಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು. ನೋಡಿ ಈಗ ಸಿಗ್ತಾ ಇದೆಯಲ್ಲ ರೋಮಾಂಚನ. ಅದಕ್ಕೋಸ್ಕರನೇ ಇಲ್ಲಿಂದ ಬೆಂಗಳೂರಿಂದ ಹೊರಟಿದ್ದು ಬೈಕಲ್ಲಿ. ನನ್ನ ಬೈಕು ಬೆಂಗಳೂರಿಂದ ಹಾಕಿದರೆ ನಾನು ಕೃಷ್ಣದ ಜನ್ಮಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಕ್ಕಾಗ್ತಿರ್ಲಿಲ್ಲ. ನಾಗ್ಪುರಲ್ಲಿ ಪೇಂಚ್ ಟೈಗರ್ ರಿಸರ್ವಲ್ಲಿ ಗಾಡಿ ಪಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮಧ್ಯಪ್ರದೇಶಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಜನನ ಮೀಟ್ ಮಾಡೋಂಥ ಅವಕಾಶ ಸಿಕ್ತು. ಒಂದೊಂದು ಊರುಗಳ ಬಗ್ಗೆನೂ ಕೇಳಿ ಇಂಟ್ರ್ಯಾಕ್ಷನ್ ಮಾಡೋಂಥ ಅವಕಾಶ ಸಿಕ್ತು. ಡಿಫ್ರೆಂಟ್ ಫುಡ್ ಟೇಸ್ಟ್ ಮಾಡೋಂಥ ಅವಕಾಶ ಸಿಕ್ತು. ಇದೆಲ್ಲ ನಾವು ಸೀದಾ ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ಬೈಕ್ ರೆಂಟ್ ತಗೊಂಡು, ಇಲ್ಲ ಇಲ್ಲಿಂದ ನಮ್ಮ ಬೈಕ್ಗಳ್ನ ಹಾಕ್ಬಿಟ್ಟು ಅಲ್ಲಿಗೆ ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ಥರದೆಲ್ಲ ಸಿಕ್ಕಲ್ಲ. ಒಂದು ಟೈಮಲ್ಲಿ ಪಾಂಡವರು ಕೌರವರು ಯುದ್ಧ ಮಾಡಿ ಸಾವಿರಾರು ಜನ ಸತ್ತಿರೋಂಥ ಜಾಗ ಇದು. ಓಕೆ ಫ್ರೆಂಡ್ಸ್, ಹರಿಯಾಣ ದಾಟಿ ಪಂಜಾಬ್ ಎಂಟ್ರಾಗಿದ್ದೀನಿ. ಪಂಜಾಬ್ ಎಂಟ್ರಾಗಿ ಸ್ವಲ್ಪ ಆಗಲೇ ಸುಮಾರು ಹೊತ್ತಾಯಿತು. ಈಗ ಹಂಗೆ ಒಂದು ಬ್ರೇಕ್ಗೆ ಅಂತ ನಿಲ್ಲಿಸ್ದೆ. ಈಗ ಒಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ. ನನ್ನ ಲೊಕೇಶನ್ಗೆ ಇನ್ನು 144 ತೋರಿಸ್ತಾ ಇತ್ತು ಗೂಗಲ್ಲು. ಇನ್ನು 3 ಅವರು. ಲಾಸ್ಟ್ ಟೈಮ್ ನಿಲ್ಲಿಸಿದಾಗ 234 ತೋರಿಸ್ತಾ ಇತ್ತು. ಆಲ್ಮೋಸ್ಟು 90 ಕಿಲೋಮೀಟ್ರ್ ಹೊಡೆದಿದ್ದೀನಿ ಅವಾಗಿಂದ.
ಹೊರಡಬೇಕು. ಬೆಳಗ್ಗೆ ಎದ್ದು ಇವತ್ತು ಶ್ರೀಕೃಷ್ಣನ ಜನ್ಮಸ್ಥಾನ ಮಥುರಾ ಬಿಟ್ಟು UP ಕ್ರಾಸ್ ಮಾಡಿ ಡೆಲ್ಲಿಗೆ ಬಂದು ಡೆಲ್ಲಿ ಕ್ರಾಸ್ ಮಾಡಿ ಹರಿಯಾಣ ಕ್ರಾಸ್ ಮಾಡಿ ಕೊನೆಗೆ ಸಿಖ್ ಗುರುಗಳ ನಾಡು ಪಂಜಾಬ್ಗೆ ಎಂಟ್ರಾಗಿದ್ದೀನಿ. ವಾಹೆ ಗುರುದಿ ಫತೇ ವಾಹೆ ಗುರುದಿ ಖಾಲ್ಸಾ. ಸರಿ ಏನೋ ತಪ್ಪೋ ಏನೋ ಒಂದು ಹೇಳ್ತಾ ಇದ್ದೀನಿ ಒಟ್ಟಿನಲ್ಲಿ. ಪಂಜಾಬ್ಗೆ ಎಂಟ್ರಾಗೋಣ, ಹೋಗಿ ಇವತ್ತು ಆಲ್ಟ್ ಆಗೋಣ, ನಾಳೆ ಇನ್ನು ಸೀದಾ ಜಮ್ಮು ಕಾಶ್ಮೀರ್ಗೆ ಹೋಗೋಣ. ಸರಿ ಫ್ರೆಂಡ್ಸ್, ಮತ್ತೆ ಇನ್ನು ಮೋಸ್ಟ್ಲಿ ರೂಮಲ್ಲೇ ಸಿಕ್ಕೋದನ್ಸುತ್ತೆ. ಮತ್ತು ಕತ್ಲಾಗ್ಬಿಡ್ತೀನಿ ಸ್ವಲ್ಪ ಹೊತ್ತಿಗೆ. ಕ್ಯಾಮ್ರಾ ಹೆಂಗೆ ಪರ್ಫಾರ್ಮ್ ಮಾಡುತ್ತೋ ಗೊತ್ತಿಲ್ಲ ಕತ್ಲಲ್ಲಿ. ಇನ್ನೂ 47% ಬ್ಯಾಟ್ರಿ ಇದೆ, ಪರವಾಗಿಲ್ಲ, ಓಡಿಸ್ಬೋದು. ಸೆಟ್ಟಿಂಗ್ ಒಂಚೂರು ಚೇಂಜ್ ಮಾಡ್ಕೊಬೇಕು ಕತ್ಲಾದ್ಮೇಲೆ. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹಂಗೆ ಹೊಡಿತೀನಿ ಸೀದಾ ರೂಮಲ್ಲಿ ಸಿಕ್ಕೋಣ. ಬಾಯ್ ಫ್ರೆಂಡ್ಸ್. ಸೂರ್ಯಾಸ್ತ ಆಗ್ತಾ ಇದೆ, 5ನೇ ದಿವಸದ ಸೂರ್ಯಾಸ್ತ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೂರ್ಯ ಮುಳುಗಿ ಕತ್ತಲಾಗುತ್ತೆ. ಬಟ್ ನನಗೆ ಒಂದು ಆಶ್ಚರ್ಯ ಆಗ್ತಿರೋದು ಏನಂತ ಹೇಳಿದ್ರೆ, ನಾನು ಸೌತಿಂದ ನಾರ್ತ್ಗೆ ಹೋಗ್ತಾ ಇದ್ದೀನಿ ಅಲ್ವಾ, ಬಟ್ ಇದು ಬಂದು ವೆಸ್ಟಲ್ಲಿ ಮುಳುಗಬೇಕು, ಪಶ್ಚಿಮದಲ್ಲಿ. ಬಟ್ ಇಲ್ಲಿ ನನಗೆ ನಾರ್ತ್ ಸೈಡ್ಗೆ ಮುಳುಗ್ತಾ ಇದೆ ಸೂರ್ಯ. ಇದು ಹೆಂಗೆ ಅಂತ ನನಗೆ ಕನ್ಫ್ಯೂಷನು. ಅಥವಾ ನಾವು ಫುಲ್ ಮೇಲೆ ಬಂದರೆ ನಾರ್ತಲ್ಲಿ ಇದೇ ಥರನೇ ಕಾಣುತ್ತಾ ಸೂರ್ಯ ಗೊತ್ತಿಲ್ಲ. ಒಳ್ಳೆ ಸನ್ಸೆಟ್ ಕಾಣಿಸ್ತಾ ಇತ್ತು, ಅದಕ್ಕೆ ವಿಡಿಯೋ ಆನ್ ಮಾಡಿದೆ. ಪ್ರೀಮಿಯರ್ ಪದ್ಮಿನಿ ಕಾರ್ ನೋಡಿ ಗೈಸ್, ವಿಂಟೇಜ್ ಕಾರು. ಸೂಪರಾಗಿತ್ತು. ಅವ್ರು ಸ್ವಲ್ಪ ಫಾಸ್ಟಲ್ಲಿದ್ದರೆ ನಾನು ಪಕ್ಕದಲ್ಲೇ ಬರ್ಬೋದಾಯ್ತು. ಅವ್ರು ಯಾರು ಯಜಮಾನ್ರು ತುಂಬ ಸ್ಲೋ ಆಗೋಯ್ತವ್ರೆ. ಇನ್ನೊಂದು ಸಲ ನೋಡಿ ಗೈಸ್, ಸನ್ರೈಸ್ ಇವಾಗ ಹೆಂಗೆ ಕಾಣಿಸ್ತಾ ಇದೆ, ಫುಲ್ ರೆಡ್ಡು. Oh, so nice. So beautiful. ಟೈಮು 7:30 ನೋಡಿ, 7:25. ಹೆಡ್ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ ಗಾಡಿಗೆ, ಹಂಗೆ ಹೊಡಿಬೋದು. ಇನ್ನೂ ಅಷ್ಟೊಂದು ಬೆಳಕೈತೆ. ನಾರ್ಮಲಾಗಿ ನಾರ್ತಲ್ಲಿ ತುಂಬ ಲೇಟಾಗಿ ಕತ್ಲಾಗುತ್ತೆ. ಲಡಾಖಲ್ಲೆಲ್ಲ 8-8:30ವರೆಗೂ ಹಿಂಗೆ ಇರುತ್ತಂತೆ. ರಾತ್ರಿ 8 ಗಂಟೆ ಆದ್ರೂ ಇನ್ನೂ ಬೆಳಕು ಚೆನ್ನಾಗೇ ಇರುತ್ತಂತೆ. ಹೋದಾಗ ನೋಡಬೇಕು. ಬಟ್ ಈಗ ಅದ್ರ ಎಫೆಕ್ಟು ಗೊತ್ತಾಗ್ತಾ ಇದೆ ನೀಟಾಗಿ. 7:25 ಆಗೈತೆ ನೋಡಿ, ಇನ್ನೂ ಹೆಡ್ಲೈಟೇ ಬೇಕಾಗಿಲ್ಲ. ಯಾವ ಗಾಡಿ ಅವು ಕೆಲವೊಂದು ಮಾತ್ರ ಹಾಕವೆ, ಇನ್ನು ಮಿಕ್ದವರೆಲ್ಲ ಹಂಗೆ ಓಡ್ತಾವ್ರು ಆರಾಮಾಗಿ. ನಾನು ಸುಮ್ಮನೆ ಏನಾದ್ರು ಕತ್ಲಾಗಿರೋದು ಡಿಫ್ರೆನ್ಸ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಂದು ಆಕ್ಸ್ಲೈಟು ಇದು ಆನ್ ಮಾಡಿದೆ. ಏನು ಅದ್ರ ಬೆಳಕು ಕಾಣೋದೇ ಇಲ್ಲ ಡೇಲೈಟ್ ಎಫೆಕ್ಟಲ್ಲಿ. ಒಂದು ಅರ್ಧ ಗಂಟೆ ನಾನು ಅಂದ್ಕೊಂಡಿದ್ದಕ್ಕಿಂತ ಬೇಗ ಹೋಗ್ತಾಯಿದ್ದೀನಿ, ಖುಷಿ ಆಗ್ತಾಯಿದೆ. ಒಂದು 25 ಕಿಲೋಮೀಟ್ರ್ ಇರ್ಬೋದು ನಾನು ಡೆಸ್ಟಿನೇಷನ್ ಅನಿಸುತ್ತೆ. ಒಳ್ಳೆ ಸ್ಪೀಡ್ ಕ್ಯಾಚ್ ಮಾಡಿದೆ ಮಧ್ಯಾಹ್ನ ಮೇಲೆ ಮಾತ್ರ. ಡೆಲ್ಲಿ ದಾಟಿದ ಮೇಲೆ ಊಟದ ಟೈಮು, ಊಟ ಮಾಡೋಕ್ಕೆ ಹೆಚ್ಚು ಕಮ್ಮಿ 1 ಅವರ್ ನಿಲ್ಲಿಸಿದೆ. ಅದೆಲ್ಲ ಕವರ್ ಮಾಡ್ಕೊಂಬಂದ್ಬಿಟ್ಟೆ ಆರಾಮಾಗಿ. ಸಫಿಷಿಯೆಂಟಾಗಿ ಬ್ರೇಕು ತಗೊಂಡೆ ಬೇಕಾಗಿರೋ ಕಡೆ ಎಲ್ಲ. ಒಂದು ಕಡೆ ನಿಲ್ಲಿಸಿ ಕೊನೆಗೆ ರೈನ್ ಕೋಟು ಹಾಕ್ಕೊಂಡೆ. ರೈನ್ ಕೋಟ್ ಅಂದರೆ ಬರೀ ರೈನ್ ಪ್ಯಾಂಟ್ ಮಾತ್ರ ಹಾಕ್ಕೊಂಡೆ, ಜಾಕೆಟ್ ಆಗಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ. ಬಟ್ ಅದೃಷ್ಟಕ್ಕೆ ಮಳೆ ಬರಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಜಲಂಧರ್ಗೆ ಬಂದು ರೀಚ್ ಆಗಿ ಚೆಕ್ಕಿನ್ ಆಗಿ ರೆಡಿಯಾಗಿ ಹೋಗಿ ಫ್ರೆಶ್ ಅಪ್ ಆಗಿ ಹೋಗಿ ಊಟ ಮಾಡ್ಕೊಂಬಂದು ಆಲ್ರೆಡಿ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡಿ ಬೆಡ್ಗೆ ಹೋಗ್ತಾಯಿದ್ದೆ ಮಲಿಕೊಳ್ಳೋಕ್ಕೆ.
ಸೊ ಕೊನೆಯದಾಗಿ 5ನೇ ದಿವಸನ ಒಂದು ವಿಡಿಯೋ ಮೆಸೇಜಲ್ಲಿ ಎಂಡ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ದಿವಸ ಎಲ್ಲ ಚೆನ್ನಾಗಿ ನಡೀತು. ನಿದ್ದೆ ಎಳೀತಾ ಇದೆ ಆಲ್ರೆಡಿ ನನಗೆ. ಇವತ್ತು ಒಳ್ಳೆ ಟ್ರಿಪ್ ಆಯಿತು. ಒಂದು 550 ಕಿಲೋಮೀಟ್ರ್ ನಾನು ಕವರ್ ಮಾಡಿದೆ ಇವತ್ತು. ಡೆಲ್ಲಿಯಲ್ಲಿ ಒಂದು 2 ಅವರು ಟ್ರಾಫಿಕ್ ಜಾಮಲ್ಲಿ ವೇಸ್ಟ್ ಆಗಿದ್ದು ಬಿಟ್ಟರೆ ಡೆಲ್ಲಿ ದಾಟಿದ ಮೇಲೆ ರೋಡ್ ಕತ್ತೆನೇ ಬೇರೆ ಸೂಪರ್ ಆಗಿತ್ತು. ಅಪ್ ಟು ಇದ್ರವರೆಗೂ ಇವಾಗ ನಾನೇನು ಜಲಂಧರ್ಗೆ ಬಂದಿದ್ದೀನಿ ಅಲ್ಲಿವರೆಗೂ. ನಾಳೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಇಲ್ಲಿಂದ ಮುಂದಕ್ಕೆ ನಾಳೆ ಒಂದು ಸ್ವಲ್ಪ ಮಾತ್ರ ಪಂಜಾಬ್ ಇರುತ್ತೆ. ಆಮೇಲೆ ನಾನು ಡೈರೆಕ್ಟಾಗಿ ಜಮ್ಮು ಕಾಶ್ಮೀರ್ಗೆ ಎಂಟರ್ ಆಗ್ಬಿಡ್ತೀನಿ ಒಂದು 4 ಅವರ್ಸ್ಗೆ. ನಾಳೆ ಪ್ಲ್ಯಾನ್ ಬಂದು ಡೈರೆಕ್ಟ್ ಶ್ರೀನಗರ್ ಅಂತ. ಮ್ಯಾಪ್ ಹಾಕಿದೆ, ನೋಡಿದೆ, 419 ಕಿಲೋಮೀಟ್ರ್ ತೋರಿಸುತ್ತೆ, 9.5 ಅವರ್ ತೋರಿಸುತ್ತೆ. ಸೊ ಒಂದು 11 ಅವರ್ ಅಂತ ನಾವು ಗೆಸ್ ಮಾಡೋಣ. ಆ ಪ್ಲ್ಯಾನಲ್ಲಿ ಬೆಳಗ್ಗೆ ಒಂದು 6 ಗಂಟೆಗೆ ಬಿಡಬೇಕಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಈಗಲೇ ಬೇಗ ಮಲಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಹಾಗಾಗಿ 5ನೇ ದಿವಸದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಮಥುರಾಯಿಂದ ಜಲಂಧರ್ ಒಂದು 550 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ. ಅಂತ ಏನು ಟಯರ್ಡ್ ಆಗಲಿಲ್ಲ. ರೋಡ್ ಚೆನ್ನಾಗಿತ್ತು. ಸ್ವಲ್ಪ ಟೈಮ್ ಹಿಡಿತು. ತುಂಬ ಬ್ರೇಕ್ ತಗೊಂಡು ಬೇಜಾನ್ ಕಡೆ ರೆಸ್ಟ್ ತಗೊಂಡು ನಾನು ಊಟದ ಟೈಮ್ಗೆಲ್ಲ ಇದು ಮಾಡ್ಕೊಂಡು ಬಂದೆ. ನಾಷ್ಟ ಮಾಡಲಿಲ್ಲ. ಡೈರೆಕ್ಟಾಗಿ ಒಂದು 12:30 1 ಗಂಟೆಯಲ್ಲಿ ಒಂದು ಸಲ ಊಟ ಮಾಡಿದೆ. ಸೀದಾ ಇಲ್ಲಿಗೆ ಬಂದು ಚೆಕ್-ಇನ್ ಆಗಿ ಕೆಳಗಡೆ ಹೋಗಿ ಎಗ್ ಫ್ರೈಡ್ ರೈಸು, ಒಂದೆರಡು ಸಣ್ಣ ಪುಟ್ಟ ಸ್ನ್ಯಾಕ್ಸು ತಿನ್ಕೊಂಬಂದೆ. ಸಾಕು, ಹೊಟ್ಟೆ ತುಂಬಿತು. ರೈಸ್ ತಿಂದಿದ್ದೆ. ಇವತ್ತು ಬೆಳಗ್ಗೆನೂ ರೈಸು, ಈಗಲೂ ರೈಸು. ಸ್ವಲ್ಪ ಸಮಾಧಾನ ಆಯಿತು. ರೊಟ್ಟಿ ದಾಲಿಂದ ಮುಕ್ತಿ ಸಿಕ್ತಂಗೆ ಆಯಿತು. ಮುಗಿಸ್ಕೊಂಡು ಒಂದು ಮಲಿಕಂತ ಇದ್ದೀನಿ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ. ಶುಭರಾತ್ರಿ. ನಾಳೆ ಬೆಳಗ್ಗೆ ಶ್ರೀನಗರ್, ಜಮ್ಮು ಕಾಶ್ಮೀರ್. ಬಾಯ್ ಬಾಯ್.